ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಏನು ನಡೀತಾ ಇದೆ, ಅದರ ವಿರುದ್ಧ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹುಬ್ಬಳ್ಳಿಯ ಘಟನೆ ಇರಬಹುದು. ಹುಬ್ಬಳ್ಳಿಯ ಘಟನೆಯಲ್ಲಿ ಆಗಿರುವಂತ ಆ ಒಂದು ಹೇಯ ಕೃತ್ಯವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು, ಜೊತೆಗೆ ನಮ್ಮ ಪಕ್ಷದ ಶಾಸಕಿ ಸುಳ್ಯದ ಭಾಗೀರಥಿ ಮರುಳ್ಳಿ ಅವ್ರನ್ನ ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು. ಶ್ರದ್ಧಾಂಜಲಿಯ ಪೋಸ್ಟರ್ ಅಂದ್ರೆ ಮಹಿಳೆ, ಅದು ಶಾಸಕಿ, ಅದು ದಲಿತರ ಶಾಸಕಿ ಆಗಿರುವಂತ ನಮ್ಮ ಪಕ್ಷದ ಮುಖಂಡರಾದಂಥ ಭಾಗೀರಥಿ ಮರುಳ್ಳಿ ಅವರ ಶ್ರದ್ಧಾಂಜಲಿಯ ಪೋಸ್ಟರ್ಗೂ ಈಗಿನವರೆಗೆ ಕ್ರಮ ಆಗಿಲ್ಲ. ಆದರೆ ಯಾರಾದರೂ ಬೇರೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕಿದ್ರೆ ಅವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸುವಂಥ ರೀತಿಯಲ್ಲಿ ಆದೇಶ ಕೊಟ್ಟಿರುವಂಥ ಸರ್ಕಾರ ಈ ಒಂದು ಕೃತ್ಯದಲ್ಲಿ ಮಹಿಳೆಯ, ಅದರಲ್ಲೂ ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿರೋರ ಮೇಲೆ ಕ್ರಮವನ್ನೇ ತೆಗೆದುಕೊಂಡಿಲ್ಲ. ಕಳೆದ ಎರಡೂವರೆ ವರ್ಷದಲ್ಲಿ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಒಂದು ಕಡೆ ಬೆಳಗಾಮಲ್ಲಿ ಆ ಮಹಿಳೆಯರನ್ನ ಸುಟ್ಟಾಕಿದ್ರೆ, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರಿದ್ರು. ಮೈಸೂರು ಭಾಗಕ್ಕೆ ಬಂದರೆ ಬೆಲೂನ್ ಮಾರ್ತಾ ಇದ್ದಂಥ ಹೆಣ್ಮಗು, ಅದರ ಮೇಲೆ ಅತ್ಯಾಚಾರ ಮರ್ಡರ್ ಆಯಿತು. ಅವರದಲ್ಲದ ತಪ್ಪಿಗೆ ಬೆಲೂನ್ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಸಿಲಿಂಡರ್ ಸ್ಫೋಟ ಆಗಿ ಸತ್ತರೆ, ಅದ್ರ ಜೊತೆಗೆ ಹತ್ತಿರ ಇದ್ದಂಥ ಇಬ್ಬರು ಮಹಿಳೆಯರು ಸಾವಿಗೀಡಾರದ್ರು. ಅಂದರೆ ಇಬ್ಬರು ಮಹಿಳೆಯರು ಸತ್ರುವೆ ಸರ್ಕಾರ ₹1 ಪರಿಹಾರವನ್ನು ಈಗಿನವರೆಗೆ ಘೋಷಣೆ ಮಾಡಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಅರಮನೆ ಮುಂಭಾಗದಲ್ಲಿ ಆದಂಥ ಈ ದಾರುಣ ಘಟನೆಗೆ ಇವತ್ತಿನವರೆಗೂ ಸರ್ಕಾರ ಮಾನವೀಯತೆಯನ್ನು ಮೆರೆದಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಸ್ಸಲ್ಲಿ ಸತ್ತವ್ರಿಗೆ, ರೈಲಲ್ಲಿ ಸತ್ತವ್ರಿಗೆಲ್ಲ ಪರಿಹಾರ ಸಿಗುತ್ತೆ. ಆದರೆ ಮೈಸೂರಿನ ಅರಮನೆ ಮುಂದೆ ಅವರಿಗೆ ಗೊತ್ತಿಲ್ಲದೆ ನಿಂತಿದ್ರೆ ಆ ಹೆಣ್ಣು ಮಕ್ಕಳ ಜೊತೆಗೆ ಆ ಒಂದು ಮಾರಾಟವನ್ನು ಮಾಡ್ತಾ ಇದ್ದಂಥವನಿಗೆ ಇವತ್ತಿನವರೆಗೆ ಪರಿಹಾರ ಕೊಟ್ಟಿಲ್ಲ. ಅಂದರೆ ಈ ರೀತಿಯಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಎಲ್ಲೋ ಕೋಗಿಲೆ ಲೇಔಟಲ್ಲಿ ಆದಂಥ ಘಟನೆಗೆ ಮನೆ ಕೊಡ್ತೀವಿ ಅಂತ ಹೋಗ್ತಾರೆ. ಎಲ್ಲಿ ಕಳ್ಕೊಂಡವ್ರಿಗೆ ಏನನ್ನೂ ಮಾಡಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ರಾಬರಿ ಆಗುತ್ತೆ, ಮೈಸೂರಿನಲ್ಲಿ ಕೊಲೆ ಆಗುತ್ತೆ, ರಾಜ್ಯದಲ್ಲಿ ರಾಬರಿಗಳು ನಡೀತಾ ಇದೆ, ಒಬ್ರಿಗೊಬ್ಬರ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ರೌಡಿಗಳಿಗೆ, ಕೊಲೆಗಡಕರಿಗೆ ಈ ಸರ್ಕಾರದ ಪೊಲೀಸರ ಮೇಲೆ ಇನ್ನೂ ಅವ್ರಿಗೆ ನಂಬಿಕೆ ಬಂದಿಲ್ಲ. ನಮ್ಮನ್ನು ಏನು ಬೇಕಾದ್ರೂ ಮಾಡಿ ಬಿಡಿಸ್ಕೋತಾರೆ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಸ್ಟೇಷನ್ಗಳ ಮೇಲೆ ನಡೀತಾ ಇರುವಂಥದ್ದು, ಪೊಲೀಸರ ಮೇಲೆ ನಡೀತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಘಟನೆಗಳನ್ನು ಇಟ್ಕೊಂಡು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನು ಯಾರೋ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದರೆ ಅವನಿಗೆ ವಿಧಾನಸೌಧದಲ್ಲಿ ರಕ್ಷಣೆ ಸಿಗುತ್ತೆ, ಹೊರಗಡೆ ಮಾಡಿದಂಥ ಈ ಕೃತ್ಯಗಳಿಗೆ ರಕ್ಷಣೆಯನ್ನು ಕೊಡ್ತಾರೆ, ಮಹಿಳೆಯರ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥ ಘಟನೆ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಏನು ನಡೀತಾ ಇದೆ, ಅದರ ವಿರುದ್ಧ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹುಬ್ಬಳ್ಳಿಯ ಘಟನೆ ಇರಬಹುದು. ಹುಬ್ಬಳ್ಳಿಯ ಘಟನೆಯಲ್ಲಿ ಆಗಿರುವಂಥ ಆ ಒಂದು ಹೇಯ ಕೃತ್ಯವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು, ಜೊತೆಗೆ ನಮ್ಮ ಪಕ್ಷದ ಶಾಸಕಿ ಸುಳ್ಯದ ಭಾಗೀರಥಿ ಮರುಳ್ಳಿ ಅವ್ರನ್ನ ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು. ಶ್ರದ್ಧಾಂಜಲಿಯ ಪೋಸ್ಟರ್ ಅಂದರೆ ಮಹಿಳೆ, ಅದು ಶಾಸಕಿ, ಅದು ದಲಿತರ ಶಾಸಕಿ ಆಗಿರುವಂಥ ನಮ್ಮ ಪಕ್ಷದ ಮುಖಂಡರಾದಂಥ ಭಾಗೀರಥಿ ಮರುಳ್ಳಿ ಅವರ ಶ್ರದ್ಧಾಂಜಲಿಯ ಪೋಸ್ಟರ್ಗೂ ಈಗಿನವರೆಗೆ ಕ್ರಮ ಆಗಿಲ್ಲ. ಆದರೆ ಯಾರಾದರೂ ಬೇರೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕಿದ್ರೆ ಅವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸುವಂಥ ರೀತಿಯಲ್ಲಿ ಆದೇಶ ಕೊಟ್ಟಿರುವಂಥ ಸರ್ಕಾರ ಈ ಒಂದು ಕೃತ್ಯದಲ್ಲಿ ಮಹಿಳೆಯ, ಅದರಲ್ಲೂ ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿರೋರ ಮೇಲೆ ಕ್ರಮವನ್ನೇ ತೆಗೆದುಕೊಂಡಿಲ್ಲ. ಕಳೆದ ಎರಡೂವರೆ ವರ್ಷದಲ್ಲಿ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಒಂದು ಕಡೆ ಬೆಳಗಾಮಲ್ಲಿ ಆ ಮಹಿಳೆಯರನ್ನ ಸುಟ್ಟಾಕಿದ್ರೆ, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರಿದ್ರು. ಮೈಸೂರು ಭಾಗಕ್ಕೆ ಬಂದರೆ ಬೆಲೂನ್ ಮಾರ್ತಾ ಇದ್ದಂಥ ಹೆಣ್ಮಗು, ಅದರ ಮೇಲೆ ಅತ್ಯಾಚಾರ ಮರ್ಡರ್ ಆಯಿತು. ಅವರದಲ್ಲದ ತಪ್ಪಿಗೆ
ಬೆಲೂನ್ ಮಾರ್ತಾ ಇದ್ದಂತ ಒಬ್ಬ ವ್ಯಕ್ತಿ ಸಿಲಿಂಡರ್ ಸ್ಫೋಟ ಆಗಿ ಸತ್ರೆ ಅದ್ರ ಜೊತೆಗೆ ಹತ್ರ ಇದ್ದಂತ ಇಬ್ರು ಮಹಿಳೆಯರು ಸಾವಿಗೀಡಾರದ್ರು. ಅಂದ್ರೆ ಇಬ್ರು ಮಹಿಳೆಯರು ಸತ್ರುವೆ ಸರ್ಕಾರ 1 ರೂಪಾಯಿ ಪರಿಹಾರವನ್ನ ಈಗಿನವರೆಗೆ ಘೋಷಣೆ ಮಾಡಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಅರಮನೆ ಮುಂಭಾಗದಲ್ಲಿ ಆದಂತ ಈ ದಾರುಣ ಘಟನೆಗೆ ಇವತ್ತಿನವರೆಗೆ ಸರ್ಕಾರ ಮಾನವೀಯತೆಯನ್ನು ಮೆರೆದಿಲ್ಲ ಅನ್ನುವಂಥದ್ದನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬಸ್ಸಲ್ಲಿ ಸತ್ತವರಿಗೆ, ರೈಲಲ್ಲಿ ಸತ್ತವ್ರಿಗೆಲ್ಲ ಇವತ್ತು ಪರಿಹಾರ ಸಿಗುತ್ತೆ. ಆದರೆ ಮೈಸೂರಿನ ಅರಮನೆ ಮುಂದೆ ಅವರಿಗೆ ಗೊತ್ತಿಲ್ಲದೆ ನಿಂತಿದ್ರೆ ಆ ಹೆಣ್ಣು ಮಕ್ಕಳ ಜೊತೆಗೆ ಆ ಒಂದು ಮಾರಾಟವನ್ನ ಮಾಡ್ತಾ ಇದ್ದಂಥವನ್ಗೆ ಇವತ್ತಿನವರೆಗೆ ಪರಿಹಾರ ಕೊಟ್ಟಿಲ್ಲ. ಅಂದ್ರೆ ಈ ರೀತಿಯಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಎಲ್ಲೋ ಕೋಗಿಲೆ ಲೇಔಟ್ ಅಲ್ಲಿ ಆದಂತ ಘಟನೆಗೆ ಮನೆ ಕೊಡ್ತೀವಿ ಅಂತ ಹೋಗ್ತಾರೆ. ಎಲ್ಲಿ ಕಳ್ಕೊಂಡವ್ರಿಗೆ ಏನನ್ನೂ ಮಾಡಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ರಾಬರಿ ಆಗತ್ತೆ, ಮೈಸೂರಿನಲ್ಲಿ ಕೊಲೆ ಆಗತ್ತೆ, ರಾಜ್ಯದಲ್ಲಿ ರಾಬರಿಗಳು ನಡೀತಾ ಇದೆ, ಒಬ್ಬರಿಗೊಬ್ಬರ ಮೇಲೆ ಹಲ್ಲೆಗಳನ್ನ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ರೌಡಿಗಳಿಗೆ, ಕೊಲೆಗಡಕರಿಗೆ ಈ ಸರ್ಕಾರದ ಪೊಲೀಸರ ಮೇಲೆ ಇನ್ನೂ ಅವ್ರಿಗೆ ನಂಬಿಕೆ ಬಂದಿಲ್ಲ. ನಮ್ಮನ್ನ ಏನ್ ಬೇಕಾದ್ರೂ ಮಾಡಿ ಬಿಡಿಸ್ಕೋತಾರೆ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಸ್ಟೇಷನ್ಗಳ ಮೇಲೆ ನಡೀತಾ ಇರುವಂಥದ್ದು, ಪೊಲೀಸರ ಮೇಲೆ ನಡೀತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಘಟನೆಗಳನ್ನ ಇಟ್ಕೊಂಡು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನ ಯಾರೋ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಅವನಿಗೆ ವಿಧಾನಸೌಧದಲ್ಲಿ ರಕ್ಷಣೆ ಸಿಗುತ್ತೆ, ಹೊರಗಡೆ ಮಾಡಿದಂಥ ಈ ಕೃತ್ಯಗಳಿಗೆ ರಕ್ಷಣೆಯನ್ನ ಕೊಡ್ತಾರೆ, ಮಹಿಳೆಯರ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥ ಘಟನೆ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಏನು ನಡೀತಾ ಇದೆ, ಅದರ ವಿರುದ್ಧ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹುಬ್ಬಳ್ಳಿಯ ಘಟನೆ ಇರಬಹುದು. ಹುಬ್ಬಳ್ಳಿಯ ಘಟನೆಯಲ್ಲಿ ಆಗಿರುವಂತ ಆ ಒಂದು ಹೇಯ ಕೃತ್ಯವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು, ಜೊತೆಗೆ ನಮ್ಮ ಪಕ್ಷದ ಶಾಸಕಿ ಸುಳ್ಯದ ಭಾಗೀರಥಿ ಮರುಳ್ಳಿ ಅವ್ರನ್ನ ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು. ಶ್ರದ್ಧಾಂಜಲಿಯ ಪೋಸ್ಟರ್ ಅಂದ್ರೆ ಮಹಿಳೆ, ಅದು ಶಾಸಕಿ, ಅದು ದಲಿತರ ಶಾಸಕಿ ಆಗಿರುವಂತ ನಮ್ಮ ಪಕ್ಷದ ಮುಖಂಡರಾದಂಥ ಭಾಗೀರಥಿ ಮರುಳ್ಳಿ ಅವರ ಶ್ರದ್ಧಾಂಜಲಿಯ ಪೋಸ್ಟರ್ಗೂ ಈಗಿನವರೆಗೆ ಕ್ರಮ ಆಗಿಲ್ಲ. ಆದರೆ ಯಾರಾದರೂ ಬೇರೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕಿದ್ರೆ ಅವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸುವಂತ ರೀತಿಯಲ್ಲಿ ಆದೇಶ ಕೊಟ್ಟಿರುವಂತ ಸರ್ಕಾರ ಈ ಒಂದು ಕೃತ್ಯದಲ್ಲಿ ಮಹಿಳೆಯ, ಅದರಲ್ಲೂ ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿರೋರ ಮೇಲೆ ಕ್ರಮವನ್ನೇ ತೆಗೆದುಕೊಂಡಿಲ್ಲ. ಕಳೆದ 2.5 ವರ್ಷದಲ್ಲಿ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಒಂದ್ ಕಡೆ ಬೆಳಗಾಮಲ್ಲಿ ಆ ಮಹಿಳೆಯರನ್ನ ಸುಟ್ಟಾಕಿದ್ರೆ, ಇನ್ನೊಂದ್ ಕಡೆ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರಿದ್ರು. ಮೈಸೂರು ಭಾಗಕ್ಕೆ ಬಂದ್ರೆ ಬೆಲೂನ್ ಮಾರ್ತಾ ಇದ್ದಂತ ಹೆಣ್ಮಗು, ಅದರ ಮೇಲೆ ಅತ್ಯಾಚಾರ ಮರ್ಡರ್ ಆಯ್ತು. ಅವರದಲ್ಲದ ತಪ್ಪಿಗೆ ಬೆಲೂನ್ ಮಾರ್ತಾ ಇದ್ದಂತ ಒಬ್ಬ ವ್ಯಕ್ತಿ ಸಿಲಿಂಡರ್ ಸ್ಫೋಟ ಆಗಿ ಸತ್ರೆ ಅದ್ರ ಜೊತೆಗೆ ಹತ್ರ ಇದ್ದಂತ ಇಬ್ರು ಮಹಿಳೆಯರು ಸಾವಿಗೀಡಾರದ್ರು. ಅಂದ್ರೆ ಇಬ್ರು ಮಹಿಳೆಯರು ಸತ್ರುವೆ ಸರ್ಕಾರ 1 ರೂಪಾಯಿ ಪರಿಹಾರವನ್ನ ಈಗಿನವರೆಗೆ ಘೋಷಣೆ ಮಾಡಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಅರಮನೆ ಮುಂಭಾಗದಲ್ಲಿ ಆದಂತ ಈ ದಾರುಣ ಘಟನೆಗೆ ಇವತ್ತಿನವರೆಗೆ ಸರ್ಕಾರ ಮಾನವೀಯತೆಯನ್ನು ಮೆರೆದಿಲ್ಲ ಅನ್ನುವಂಥದ್ದನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬಸ್ಸಲ್ಲಿ ಸತ್ತವರಿಗೆ, ರೈಲಲ್ಲಿ ಸತ್ತವ್ರಿಗೆಲ್ಲ ಇವತ್ತು ಪರಿಹಾರ ಸಿಗುತ್ತೆ. ಆದರೆ ಮೈಸೂರಿನ ಅರಮನೆ ಮುಂದೆ ಅವರಿಗೆ ಗೊತ್ತಿಲ್ಲದೆ ನಿಂತಿದ್ರೆ ಆ ಹೆಣ್ಣು ಮಕ್ಕಳ ಜೊತೆಗೆ ಆ ಒಂದು ಮಾರಾಟವನ್ನ ಮಾಡ್ತಾ ಇದ್ದಂಥವನ್ಗೆ ಇವತ್ತಿನವರೆಗೆ ಪರಿಹಾರ ಕೊಟ್ಟಿಲ್ಲ. ಅಂದ್ರೆ ಈ ರೀತಿಯಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಎಲ್ಲೋ ಕೋಗಿಲೆ ಲೇಔಟ್ ಅಲ್ಲಿ ಆದಂತ ಘಟನೆಗೆ ಮನೆ ಕೊಡ್ತೀವಿ ಅಂತ ಹೋಗ್ತಾರೆ. ಎಲ್ಲಿ ಕಳ್ಕೊಂಡವ್ರಿಗೆ ಏನನ್ನೂ ಮಾಡಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ರಾಬರಿ ಆಗತ್ತೆ, ಮೈಸೂರಿನಲ್ಲಿ ಕೊಲೆ ಆಗತ್ತೆ, ರಾಜ್ಯದಲ್ಲಿ ರಾಬರಿಗಳು ನಡೀತಾ ಇದೆ, ಒಬ್ಬರಿಗೊಬ್ಬರ ಮೇಲೆ ಹಲ್ಲೆಗಳನ್ನ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ರೌಡಿಗಳಿಗೆ, ಕೊಲೆಗಡಕರಿಗೆ ಈ ಸರ್ಕಾರದ ಪೊಲೀಸರ ಮೇಲೆ ಇನ್ನೂ ಅವ್ರಿಗೆ ನಂಬಿಕೆ ಬಂದಿಲ್ಲ. ನಮ್ಮನ್ನ ಏನ್ ಬೇಕಾದ್ರೂ ಮಾಡಿ ಬಿಡಿಸ್ಕೋತಾರೆ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ. ಸ್ಟೇಷನ್ಗಳ ಮೇಲೆ ನಡೀತಾ ಇರುವಂಥದ್ದು,
ಪೊಲೀಸರ ಮೇಲೆ ನಡೀತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಘಟನೆಗಳನ್ನು ಇಟ್ಕೊಂಡು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನ ಯಾರೋ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಅವನಿಗೆ ವಿಧಾನಸೌಧದಲ್ಲಿ ರಕ್ಷಣೆ ಸಿಗುತ್ತೆ, ಹೊರಗಡೆ ಮಾಡಿದಂಥ ಈ ಕೃತ್ಯಗಳಿಗೆ ರಕ್ಷಣೆಯನ್ನ ಕೊಡ್ತಾರೆ, ಮಹಿಳೆಯರ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥ ಘಟನೆ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ.